Hello, namaste, all the students and the parents. Welcome back. Welcome back to Anti-Clock Coaching Academy. ನಾನು ನಿಖಿಲೇಶ್ Anti-Clock Coaching Academy ಇಂದ ಎಲ್ಲಾ ಸ್ಟೂಡೆಂಟ್ಸ್‌ಗಳಿಗೆ ಮತ್ತೆ ಎಲ್ಲಾ ಪೇರೆಂಟ್ಸ್‌ಗಳಿಗೆ ಯಾರ್ಯಾರು ಕಾಮಿಡಿಕೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಇವಾಗ ಆಲ್ರೆಡಿ ನಿಮ್ಮ ಆನ್ಸರ್ ಕೀಯನ್ನ ಚೆಕ್ ಮಾಡಿ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ನೀವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರ್ತೀರಾ. ಒಂದು ಅಪ್ರಾಕ್ಸಿಮೇಟ್ ರ್ಯಾಂಕ್ ಅನ್ನ ಒಂದಿಷ್ಟು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರ್ಬೋದು. ಅದನ್ನು ಕೂಡ ನೀವು ಚೆಕ್ ಮಾಡಿರ್ತೀರಾ. ಇವಾಗ ನೆಕ್ಸ್ಟ್ ಈ ಮಂತ್ ಎಂಡ್ ಅಲ್ಲಿ ಅವ್ರದ್ದು ರಿಸಲ್ಟ್ ನ ಬರುತ್ತೆ, ಸ್ಕೋರ್ ಕಾರ್ಡ್ ಅನ್ನ ರಿಲೀಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಕಾಮಿಡ್ಕೆದವರು. ಅಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಕೇಳಿದ್ರೆ, ನನ್ನ ಅನಿಸಿಕೆ ಪ್ರಕಾರ ಕಾಮಿಡ್ಕೆದವರು ಅವರ ಪ್ರಾಸೆಸ್ ಅನ್ನ ಕಂಟಿನ್ಯೂ ಮಾಡೋ ಚಾನ್ಸಸ್ ತುಂಬಾ ಇದೆ. ಯಾಕಂತ ಕೇಳಿದ್ರೆ KCET ರಿಸಲ್ಟ್ ಬರುವಾಗ ತುಂಬಾ ಲೇಟ್ ಆಗುತ್ತೆ. ರಿಸಲ್ಟ್ ಬೇಗ ಬರಬಹುದು, ಬಟ್ ಕೌನ್ಸಿಲಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗುವಾಗ ತುಂಬಾ ಲೇಟ್ ಆಗುತ್ತೆ. ಬಿಕಾಸ್ ಆಸ್ ಯು ನೋ, KCET ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಹೋಗಿ ನೀಟ್ ರಿಸಲ್ಟ್ ಬರ್ದೆ ಇವ್ರು ಯಾವುದೇ ಪ್ರಾಸೆಸ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ದಟ್ ಟು ಐ ಆಮ್ ಟಾಕಿಂಗ್ ಅಬೌಟ್ ಕೌನ್ಸಿಲಿಂಗ್. ಸೊ ರಿಸಲ್ಟ್ ಅನ್ನ ಕೊಡ್ಬೋದು, ಸಿಇಟಿ ರಿಸಲ್ಟ್ ಅನ್ನ ಕೊಡ್ಬೋದು, ಬಟ್ ಸಿಇಟಿ ರಿಸಲ್ಟ್ ಕೊಟ್ಟು ಕೌನ್ಸಿಲಿಂಗ್ ಪ್ರಾಸೆಸ್ ಎಂಡ್ ಆಗುವಾಗ ಅಥವಾ ಸ್ಟಾರ್ಟ್ ಆಗುವಾಗ, ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗುವಾಗ ಜೂನ್ ಎಂಡ್ ಅಂತೂ ಗ್ಯಾರಂಟಿ ಆಗುತ್ತೆ. 100% ಜೂನ್ ಎಂಡಿಗೆ ನಿಮ್ಮ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಯವರೆಗೆ ನಮಗೆ ಕಾಮಿಡ್ಕೆದವರು ವೇಟ್ ಮಾಡ್ತಾರ ಅಂತ ಹೇಳೋ ಇದಿಲ್ಲ. ಯಾಕಂತ ಕೇಳಿದ್ರೆ ಕಾಮಿಡ್ಕೆದವ್ರದ್ದು ಈ ಮಂತ್ ಎಂಡ್ ಅಲ್ಲಿ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ಒಂದು 10-15 ಡೇಸ್ ಅಲ್ಲಿ ಅವರು ಸ್ಟಾರ್ಟ್ ಮಾಡ್ತಾರೆ. ಬಟ್ ಅಕಾರ್ಡಿಂಗ್ ಟು ದಾಟ್ ಆಕ್ಚುಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಕಾಮಿಡ್ಕೆದಲ್ಲಿ ಫಸ್ಟ್ ರೌಂಡ್ ಆದ್ಮೇಲೆ ಸೆಕೆಂಡ್ ರೌಂಡಿಗೆ ಹೋದ್ರೆ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು ಸೆಕೆಂಡ್ ರೌಂಡ್ ಅಲ್ಲಿ ಅವರಿಗೆ ಇರೋ ಆಪ್ಷನ್ ಒಂದೇ, ಆಕ್ಸೆಪ್ಟ್ ಅಂಡ್ ಫ್ರೀಸ್. ಇದೇನು ಸರ್ ಆಕ್ಸೆಪ್ಟ್ ಅಂಡ್ ಫ್ರೀಸ್? ಅದ್ರ ರಿಲೇಟೆಡ್ ನಾನು ನಿಮ್ಗೆ ಹೇಳಿಕೊಡ್ತೇನೆ. ಬಟ್ ಕೆಲವೊಂದಿಷ್ಟು ಎಕ್ಸೆಪ್ಷನ್ ಕೇಸ್ಗಳು ಇರುತ್ತೆ. ಬಿಕಾಸ್ ಕಾಮಿಡ್ಕಿ ಅನ್ನೋದು ಕೂಡ ನಮ್ಮ ಕರ್ನಾಟಕದವ್ರದ್ದೇ ಒಂದು ಪ್ರೈವೇಟ್ ಬಾಡಿ ಆಗಿರ್ಲಿಕ್ಕೆ ಹೋಗಿ ಕೆಲವೊಂದು ಬಾರಿ KCET ಸ್ಟೂಡೆಂಟ್ಸ್ ಗಳಿಗೆ ಒಂದಿಷ್ಟು ಎಕ್ಸೆಪ್ಷನ್ ಸಿಚುವೇಶನ್ ನ ಕೊಡ್ತಾರೆ. ಅದು ನಮ್ಮ ಕೌನ್ಸಿಲಿಂಗ್ ಜಾಯ್ನ್ ಆದಾಗ ನೀವು ಇನ್ ಕೇಸ್ ಸೆಕೆಂಡ್ ರೌಂಡ್ ಅಲ್ಲಿ ಹೋದ್ರು ಕೂಡ ಸರ್ ಎಕ್ಸಿಟ್ ಆಗ್ಬೋದಾ ಬೇಡವಾ, ಆಗ್ಲಿಕ್ಕೆ ಚಾನ್ಸ್ ಇದೆಯಾ ಇಲ್ವಾ, ಅದೆಲ್ಲದು ನಾನು ಹೇಳ್ತೇನೆ, ಸರಿನಾ? ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ಕಾಮಿಡ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ರೌಂಡ್ 1 ಅಂದ್ರೆ ಏನು, ರೌಂಡ್ 2 ಅಂದ್ರೆ ಏನು, ರೌಂಡ್ 3 ಅಂದ್ರೆ ಏನು, ರೌಂಡ್ 4 ಅಂದ್ರೆ ಏನು, ಯಾರ್ಯಾರು ಯಾವ ಯಾವ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ, ಯಾರು ಫೀಸ್ ಅನ್ನ ಪೇ ಮಾಡಬೇಕು ಅಂಡ್ ಎಲ್ಲಿಂದ ಎಕ್ಸಿಟ್ ಆಗ್ಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ರೌಂಡ್ 1 ಆದ್ಮೇಲೆ ಆಗುವಂತ ಕಾನ್ಸಿಕ್ವೆನ್ಸಸ್ ಗಳೇನು, ನೀವು ಎಷ್ಟು ಜಾಗ್ರತೆಯನ್ನು ವಹಿಸಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಆ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನಮ್ದು ಏಕಲವ್ಯ 3.0 ಅಂತ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ನಿಮ್ಗೆ KCET ಮತ್ತೆ ಕಾಮಿಡ್ಕೆ, ಓನ್ಲಿ KCET ಆದ್ರೆ 1999, ಓನ್ಲಿ ಕಾಮಿಡ್ಕೆ ಆದ್ರೆ 1999 ಆನ್ಲೈನ್ ಅಲ್ಲಿ. ಫಾರ್ ಬೋತ್ KCET ಅಂಡ್ ಕಾಮಿಡ್ಗೆ 2999. ಆಫ್ಲೈನ್ ಅಲ್ಲಾದ್ರೆ ನಿಮ್ಗೆ ಆಪ್ಷನ್ ಎಂಟ್ರಿಗೆ ಟೈಮ್ ಕೊಡ್ತಾರೆ. ಆ ಆಪ್ಷನ್ ಎಂಟ್ರಿ ಟೈಮ್ ಅಲ್ಲಿ ನೀವು ನಮ್ಮ ಆಫೀಸಿಗೆ ಬರಬೇಕಾಗತ್ತೆ. ಆಪ್ಷನ್ ಎಂಟ್ರಿ ನಾವೇ ಮಾಡಿ ಕೊಡ್ತೇವೆ. ಓನ್ಲಿ KCET ಆರ್ ಓನ್ಲಿ ಕಾಮಿಡ್ಗೆ 3999. ಫಾರ್ ಬೋತ್ KCET ಅಂಡ್ ಬೋತ್ ಕಾಮಿಡ್ಗೆ 4999. ನಂಬರ್ನ ಇಲ್ಲಿ ಕೊಟ್ಟಿದ್ದೇನೆ. ಅಡ್ಮಿಷನ್ ಆಗ್ಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಒನ್ ಆಫ್ ದ ಬೆಸ್ಟ್ ಕೌನ್ಸಿಲಿಂಗ್ ಇನ್ ಕರ್ನಾಟಕ ಫಾರ್ ಶೋರ್. ಇಷ್ಟು ಕಡಿಮೆ ರೇಟಿಗೆ ಯಾರು ಕೊಡೋದಿಲ್ಲ. ಒಂದೊಳ್ಳೆ ಸ್ಟ್ಯಾಂಡರ್ಡೈಸ್ಡ್ ಕೌನ್ಸಿಲಿಂಗ್ ಬೇಕು ಅಂತಿದ್ರೆ ಜಾಯ್ನ್ ಆಗ್ಬೋದು, ಸರಿನಾ? ಈಗ ವಿಡಿಯೋಗೆ ಬಂದ್ರೆ, ಕಾಮಿಡ್ಗೆ UGET 2025 ಕೌನ್ಸಿಲಿಂಗ್, ದರ್ ಆರ್ 4 ರೌಂಡ್ಸ್. 4 ರೌಂಡ್ಗಳಿರುತ್ತೆ. ರೌಂಡ್ 1 ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಎಲ್ಲರೂ ಬರ್ತಾರೆ. ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು ಇರ್ತಾರೆ, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗಳು ಇರ್ತಾರೆ. ಸರ್ ಹಾಗಾದ್ರೆ ಇಲ್ಲಿ ಹೇಗೆ ಗೊತ್ತಾಗತ್ತೆ? ಒಂದಿಷ್ಟು ಸೀಟ್ಸ್ಗಳು ಕಲ್ಯಾಣ ಕರ್ನಾಟಕದವರಿಗೆ ಇರುತ್ತೆ, ಒಂದಿಷ್ಟು ಸೀಟ್ಗಳು ಜನರಲ್ ಮೆರಿಟ್ ಅವರಿಗೆ ಇರುತ್ತೆ. ಸೊ ನೀವು ಅದನ್ನ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಕಲ್ಯಾಣ ಕರ್ನಾಟಕ ರೀಜನ್ ಕ್ಯಾಂಡಿಡೇಟ್ಸ್ ನ ಸೀಟ್ ಅನ್ನ ಅವರಿಗೆ ಕೊಡಬೇಕು, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳ ಸೀಟ್ ನ ಅವರಿಗೆ ಕೊಡಬೇಕು. ಸೊ ರೌಂಡ್ 1 ನಲ್ಲಿ ಬೋತ್ ಆರ್ ಪಾರ್ಟಿಸಿಪೇಟಿಂಗ್, ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ರೌಂಡ್ 2 ಬಂದ್ರೆ, ರೌಂಡ್ 2 ಅಲ್ಲಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳು ಬರೋದಿಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ರೌಂಡ್ 2 ಅಲ್ಲಿ ಬರೋದು ಯಾರು ಅಂತ ಕೇಳಿದ್ರೆ ಓನ್ಲಿ ಓನ್ಲಿ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳು ಮಾತ್ರ. ರೌಂಡ್ 3 ಅಲ್ಲಿ ಆಕ್ಚುಲಿ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಿಗೆ ರೌಂಡ್ 2 ಎಂಡ್, ಅದಾದ ನಂತರ ಫರ್ದರ್ ರೌಂಡ್ಸ್ ಗೆ ಹೋಗ್ಲಿಕ್ಕಿಲ್ಲ. ಯಾರು ಹೋಗಬಹುದು ಸರ್, ನಾನೀಗ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ ಆಗಿದ್ದು ಥರ್ಡ್ ರೌಂಡ್ ಗೆ ಹೋಗ್ಲಿಕ್ಕೆ ಚಾನ್ಸೇ ಇಲ್ವಾ? ಕೆಲವೊಂದು ಎಕ್ಸೆಪ್ಷನಲ್ ಕೇಸ್ ಇದೆ, ಅದನ್ನ ನಾನು ನಿಮ್ಗೆ ಹೇಳ್ತೇನೆ. ಬಟ್ ರೌಂಡ್ 3 ಅನ್ನೋದು ಓನ್ಲಿ ಫಾರ್ ಜನರಲ್ ಮೆರಿಟ್. ರೌಂಡ್ 4 ಈಸ್ ಆಲ್ಸೋ ಫಾರ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್. ಅಂದ್ರೆ ನೀವು ಇನ್ ಕೇಸ್ ರೌಂಡ್ 2 ಹೋಗಿರ್ತೀರಾ, ನಿಮ್ಗೆ ಯಾವ್ದೊಂದು ಕಾಲೇಜ್ ಅಲಾಟ್ ಆಗಿರುತ್ತೆ, ನೀವು ರಿಜೆಕ್ಟ್ ಮಾಡಿದ್ರೆ ಮಾತ್ರ ನೀವು ರೌಂಡ್ 3 ಹೋಗ್ಬೋದು. ಆಸ್ ಅ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಾಗಿದ್ದು ನೀವು ರೌಂಡ್ 2 ಹೋಗಿ ಒಂದು ಕಾಲೇಜ್ ಅಲಾಟ್ ಆಗುತ್ತೆ, ರಿಜೆಕ್ಟ್ ಮಾಡಿದ್ರೆ ಮಾತ್ರ ನೀವು ರೌಂಡ್ 3 ಹೋಗ್ಬೋದು. ಅದು ಬಿಟ್ರೆ ನಿಮ್ಗೆ ರೌಂಡ್ 1 ಮತ್ತೆ ರೌಂಡ್ 2 ಅಲ್ಲಿ ಯಾವುದೇ ಸೀಟ್ ಅಲಾಟ್ ಆಗದೆ ಇದ್ರೆ ಮಾತ್ರ ರೌಂಡ್ 3 ಹೋಗ್ಬೋದು. ಯಾರು? ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳು, ಸರಿನಾ? ರೌಂಡ್ 4 ಕೂಡ ಓನ್ಲಿ ಫಾರ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್.
KKR ಅಂದ್ರೆ ಏನು? ಕಲ್ಯಾಣ ಕರ್ನಾಟಕ, ಅಥವಾ ಅದನ್ನ ಹೈದರಾಬಾದ್ ಕರ್ನಾಟಕ ರೀಜನ್ ಅಂತಾರೂ ಕರೀತಾರೆ. ಓಕೆ, ದೇರ್ ಆರ್ 4 ರೌಂಡ್ಸ್: ರೌಂಡ್ 1, ರೌಂಡ್ 2, ರೌಂಡ್ 3, ರೌಂಡ್ 4. ಇದರಲ್ಲಿ ಸಪ್ಲಿಮೆಂಟರಿ ಕ್ಯಾಂಡಿಡೇಟ್ಸ್ ಗಳು ಕೂಡ ಎಲಿಜಿಬಲ್ ಇದ್ದಾರೆ. ಈಗ ಕಾಮಿಡಿಯಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಮಿನಿಮಮ್ ಇಂತಿಷ್ಟು ಪರ್ಸೆಂಟೇಜ್ ಅಂತ ಇರ್ಬೇಕು. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳು ಕಂಪಾರ್ಟ್ಮೆಂಟ್ಗೆ ಹೋಗಿದ್ರೆ ಅಥವಾ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರಿತಾ ಇದ್ರೆ ಅಂದ್ರೆ ಕಡಿಮೆ ಬಂದು ಅಂತ ಸ್ಟೂಡೆಂಟ್ಸ್ ಗಳನ್ನ ರೌಂಡ್ 2 ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಚಾಯ್ಸ್ ಫಿಲ್ಲಿಂಗ್ ಮಾಡ್ಲೇಬೇಕು. ಸರ್ ನಾನು ರೌಂಡ್ 1 ಅಲ್ಲಿ ಚಾಯ್ಸ್ ಫಿಲ್ಲಿಂಗ್ ಮಾಡೋದಿಲ್ಲ, ಡೈರೆಕ್ಟ್ಲಿ ರೌಂಡ್ 2 ಅಲ್ಲಿ ಮಾಡ್ತೇನೆ. ಎಕ್ಸೆಪ್ಟ್ ಸಪ್ಲಿಮೆಂಟರಿ ಕ್ಯಾಂಡಿಡೇಟ್ಸ್ ಎಲ್ಲರೂ ರೌಂಡ್ 1 ಅಲ್ಲಿ ಮಾಡ್ಲೇಬೇಕು. ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡಿದ್ರೆ ಡೈರೆಕ್ಟ್ ನಾನು ರೌಂಡ್ 2 ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇನೆ ಅಂದ್ರೆ ಆಗೋದಿಲ್ಲ. ಯಾರಿಗಾಗತ್ತೆ ಕೇಳಿದ್ರೆ ಓನ್ಲಿ ಸಪ್ಲಿಮೆಂಟರಿ ಕ್ಯಾಂಡಿಡೇಟ್ಸ್. ಓಕೆ, ನೆಕ್ಸ್ಟ್ ರೌಂಡ್ 1. ರೌಂಡ್ 1 ನಲ್ಲಿ ಯಾರ್ಯಾರು ಎಲಿಜಿಬಲ್ ಇರ್ತೀರಾ ಕೇಳಿದ್ರೆ, ನಿಮ್ಮ ಕಾಮಿಡಿಗೆ ರ್ಯಾಂಕ್ ಬಂದಿರಬೇಕು, ನಿಮ್ಮ ಡಾಕ್ಯುಮೆಂಟ್ ಸ್ಟೇಟಸ್ ವೆರಿಫೈಡ್ ಅಂತ ಬಂದಿರಬೇಕು. ಈ ರೌಂಡ್ ಅಲ್ಲಿ ಸಪ್ಲಿಮೆಂಟರಿ ಕ್ಯಾಂಡಿಡೇಟ್ಸ್ ಆರ್ ನಾಟ್ ಎಲಿಜಿಬಲ್. ಅದೇ ರೌಂಡ್ 2ಗೆ ಎಲಿಜಿಬಲ್ ಆಗೋದು ಸಪ್ಲಿಮೆಂಟರಿ ಕ್ಯಾಂಡಿಡೇಟ್ಸ್. ನೀವು ಸಪ್ಲಿಮೆಂಟರಿ ಕ್ಯಾಂಡಿಡೇಟ್ಸ್ ಆಗದೆ ಇದ್ರೆ ರೌಂಡ್ 1 ಅಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕು. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ವೆರಿಫೈಡ್ ಅಂತ ಬಂದಿರುತ್ತೆ, ನಿಮ್ಗೊಂದು ಕಾಮಿಡಿಗೆ ರ್ಯಾಂಕ್ ಕೂಡ ಬಂದಿರುತ್ತೆ. ಆಮೇಲೆ ನೀವೆಲ್ಲ ಕಾಲೇಜ್ಗಳನ್ನ ಬ್ರಾಂಚ್ ಗಳನ್ನ ನಿಮ್ಮ ಪ್ರಿಫರೆನ್ಸ್ ಆರ್ಡರ್ ಅಲ್ಲಿ ನೀವು ಫಿಲ್ ಮಾಡ್ಬೇಕು. ಅಂಡ್ ಸೇವ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಸೇವ್ ಮಾಡಿ ಒಂದು ಹಾರ್ಡ್ ಕಾಪಿನ ತೆಗೆದಿಟ್ಕೊಳ್ಳಿ, ಸಾಫ್ಟ್ ಕಾಪಿನ ಸೇವ್ ಮಾಡಿ ಇಟ್ಕೊಳ್ಳಿ. ನೀವು ಸೇವ್ ಮಾಡಿ ಆದ್ಮೇಲೆ ಬ್ಲಾಂಕ್ ಪೇಜ್ ಗಳು ಬಂದು ನೀವು ಅದಾದ ನಂತರ ನಾನು ಮಾಡಿದ್ದೇನೆ ಅಂತ ಹೇಳಿದ್ರೆ ನಿಮ್ಮನ್ನ ಕನ್ಸಿಡರ್ ಮಾಡೋದಿಲ್ಲ. ಓಕೆ, ಅದಾದ್ಮೇಲೆ ನಿಮ್ಮ ಚಾಯ್ಸ್ ಫಿಲ್ಲಿಂಗ್ ನ ಪ್ರಯಾರಿಟಿ ಪ್ರಕಾರ ನಿಮ್ಗೊಂದು ಮಾಕ್ ಅಲಾಟ್ಮೆಂಟ್ ಬರುತ್ತೆ. ಅಂದ್ರೆ ಈ ಕಾಲೇಜ್ ಸಿಗಬಹುದು, ಈ ಕಾಲೇಜಲ್ಲಿ ಈ ಬ್ರಾಂಚ್ ಸಿಗಬಹುದು ಅನ್ನೋದು ಒಂದು ಮಾಕ್ ಅಲಾಟ್ಮೆಂಟ್. ಆಕ್ಚುಯಲ್ ರಿಸಲ್ಟ್ ಅಲ್ಲ, ಅದು ನಿಮ್ಗೊಂದು ಐಡಿಯಾ ಕೊಡುತ್ತೆ. ನಿಮ್ಗೆ ಈ ಕಾಲೇಜ್ ಸಿಗಬಹುದು, ಈ ಬ್ರಾಂಚ್ ಸಿಗಬಹುದು ಈ ಕಾಲೇಜಲ್ಲಿ ಅಂತ. ಅದಾದ್ಮೇಲೆ ನೀವು ಎಡಿಟಿಂಗ್ ಮಾಡಬಹುದು. ಅದೇ ಕಾಲೇಜ್ ನಿಮ್ಗೆ ರೌಂಡ್ 1 ಅಲ್ಲಿ ಸಿಗ್ಬೇಕು ಅಂತಿಲ್ಲ, ಸಿಗ್ಲೂಬಹುದು, ಸಿಗ್ದೇನು ಇರಬಹುದು. ಅಂಡ್ ಮಾಕ್ ರೌಂಡ್ ನ ರಿಸಲ್ಟ್ ತಗೊಂಡೋಗಿ ಕಾಲೇಜ್ಗೆ ಅಡ್ಮಿಷನ್ ಆಗ್ಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ಜಸ್ಟ್ ಅನ್ ಐಡಿಯಾ. ನಿಮ್ಗೆ ಕಾಲೇಜ್ ಅಡ್ಮಿಷನ್ ಆಗ್ಬೇಕು ಅಂತ ಹೇಳಿದ್ರೆ ಇದರ್ ರೌಂಡ್ 1 ಆರ್ ರೌಂಡ್ 2, ರೌಂಡ್ 3. ಸರಿನಾ? ಈಗ ಅಲಾಟ್ಮೆಂಟ್ ಆಗುತ್ತೆ. ನಿಮ್ಗೆ ರೌಂಡ್ 1 ರಿಸಲ್ಟ್ ಬರುತ್ತೆ, ಅಲಾಟ್ಮೆಂಟ್ ಆಗುತ್ತೆ. ಅಲಾಟ್ಮೆಂಟ್ ಆದ್ಮೇಲೆ ನಿಮ್ಗೆ 4 ಡಿಸಿಷನ್ ಗಳನ್ನ ಮಾಡಬಹುದು. ಒಂದನೇದಾಗಿ ಆಕ್ಸೆಪ್ಟ್ ಅಂಡ್ ಫ್ರೀಸ್, ಎರಡನೇದಾಗಿ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್, ಮೂರನೇದಾಗಿ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್, ನಾಲ್ಕನೇದಾಗಿ ರಿಜೆಕ್ಟ್ ಅಂಡ್ ವಿಡ್ರಾ. ಓಕೆ, ಈಗ ಇಂಪಾರ್ಟೆಂಟ್ ನೋಟ್ ಅನ್ನ ನೋಡ್ಕೊಳ್ಳಿ. ಕ್ಯಾಂಡಿಡೇಟ್ಸ್ ಹೂ ಡು ನಾಟ್ ಆಕ್ಟ್ ಆನ್ ರೌಂಡ್ 1 ವಿಲ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ಫರ್ದರ್ ರೌಂಡ್ಸ್. ರೌಂಡ್ 1 ರಿಸಲ್ಟ್ ಬಂದಾದ್ಮೇಲೆ ನಿಮ್ಗೆ 4 ಚಾಯ್ಸ್ ಇರುತ್ತೆ: ಆಕ್ಸೆಪ್ಟ್ ಅಂಡ್ ಫ್ರೀಸ್, ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್, ರಿಜೆಕ್ಟ್ ಅಂಡ್ ವಿಡ್ರಾ. ಇದ್ಯಾವುದು ಮಾಡದೇ ಇದ್ರೆ ನಿಮ್ಮ ಸೀಟು ಕೂಡ ಹೋಗುತ್ತೆ, ಫಸ್ಟ್ ರೌಂಡ್ ಅಲ್ಲಿ ಆಗಿರೋ ಸೀಟು ಹೋಗುತ್ತೆ, ನಿಮ್ಮನ್ನ ನೆಕ್ಸ್ಟ್ ರೌಂಡಿಗೆ ಅವರು ಕನ್ಸಿಡರ್ ಮಾಡೋದಿಲ್ಲ. ಮೀನಿಂಗ್ ಟು ಸೇ ದಟ್ ಬೈ ಡಿಫಾಲ್ಟ್ ನಿಮ್ಮನ್ನ ಕೌನ್ಸಿಲಿಂಗ್ ಪ್ರಾಸೆಸ್ ಇಂದ ಹೊರಗಡೆ ಹಾಕ್ತಾರೆ. ಓಕೆ, ಸೊ ಯು ಶುಡ್ ಟೇಕ್ ಆಕ್ಷನ್. ಆಕ್ಷನ್ ಅಂದ್ರೆ, ಇಲ್ಲ ಸರ್ ನಂಗೆ ರೌಂಡ್ 2 ಹೋಗ್ಲಿಕ್ಕೆ ಇಷ್ಟ ಇಲ್ಲ, ನಾನು ಕಾಮಿಡಿಯಿಂದ ಹೊರಗಡೆ ಹೋಗ್ತೇನೆ ಅಂದ್ರೆ ರಿಜೆಕ್ಟ್ ಅಂಡ್ ವಿಡ್ರಾ ಮಾಡಿ, ಆಕ್ಷನ್ ತಗೊಳ್ಳಿ, ಅಷ್ಟೇ ಸಿಂಪಲ್. ಈಗ ರೌಂಡ್ 1 ಯಾರಿಗೆ ಹೇಳಿದ್ದೆ ನಾನು? ಇವರಿಗೆ KKR ಸ್ಟೂಡೆಂಟ್ಸ್ ಗಳಿಗೆ ಮತ್ತೆ ಜನರಲ್ ಮೆರಿಟ್ ಗಳಿಗೆ. ನಿಮಗೆ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ, ಒಂದು ಬ್ರಾಂಚ್ ಅಲಾಟ್ ಆಗಿರುತ್ತೆ. ನೋಡೋಣ ಅದ್ರದ್ದು ಇದನ್ನ ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಈಗ ರೌಂಡ್ 2 ಯಾರಿಗೆ? KKR ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ. ವೆರಿ 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 ಇಂಪಾರ್ಟೆಂಟ್. ರೌಂಡ್ 2 ಅಲ್ಲಿ ಯಾರ್ಯಾರು? ಒಂದು KKR ಅಪ್ರೂವ್ಡ್ ಕ್ಯಾಂಡಿಡೇಟ್ಸ್. ಅಂಡ್ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಕೇಳಿದ್ರೆ, ಫಸ್ಟ್ ರೌಂಡ್ ಅಲ್ಲಿ ನೀವು ಇಲ್ಲಿ 4 ಚಾಯ್ಸ್ ಇದೆಯಲ್ಲ: ಆಕ್ಸೆಪ್ಟ್ ಅಂಡ್ ಫ್ರೀಸ್, ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್, ರಿಜೆಕ್ಟ್ ಅಂಡ್ ವಿಡ್ರಾ. ಇವು 4ರಲ್ಲಿ ನೀವು ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ರೆ ಅಥವಾ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ರೆ ನೀವು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಾಗಿದ್ದೀರಾ, ಫಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಯು ಆರ್ ಎಲಿಜಿಬಲ್ ಫಾರ್ ಸೆಕೆಂಡ್ ರೌಂಡ್. ಅದರಲ್ಲೂ ನೀವು ಯಾವಾಗ ಎಲಿಜಿಬಲ್ ಆಗ್ತೀರಾ? ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ರೆ. ಮೀನಿಂಗ್ ಟು ಸೇ ದಟ್ ನನಗೆ ಸಿಕ್ಕಿರೋ ಕಾಲೇಜಿನ ಈ ಬ್ರಾಂಚ್ ಇಷ್ಟ ಆಗಿದೆ, ನನಗೆ ಇದಕ್ಕಿಂತ ಬೆಟರ್ ಕಾಲೇಜ್ ಸಿಗುತ್ತಾ ನೋಡೋಣ, ಅದಕ್ಕೆ ನಾನು ಸೆಕೆಂಡ್ ರೌಂಡಿಗೆ ಹೋಗ್ತೇನೆ. ಬೆಟರ್ ಕಾಲೇಜು, ಬೆಟರ್ ಬ್ರಾಂಚ್ ಸಿಗುತ್ತಾ ನೋಡೋಣ, ಅದಕ್ಕೋಸ್ಕರ ನಾನು ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇನೆ ಅಂದ್ರೆ ಮೀನಿಂಗ್ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್. ನಿಮ್ಗೆ ಸಿಕ್ಕಿರೋ ಕಾಲೇಜು ಮತ್ತೆ ಸಿಕ್ಕಿರೋ ಬ್ರಾಂಚ್ ನಿಮ್ಮ ಹೋಲ್ಡ್ ಅಲ್ಲಿ ಇರುತ್ತೆ, ಅದಕ್ಕಿಂತ ಬೆಟರ್ ಕಾಲೇಜಿಗೆ ಟ್ರೈ ಮಾಡ್ಲಿಕ್ಕೆ ನೀವು ಸೆಕೆಂಡ್ ರೌಂಡಿಗೆ ಹೋಗ್ತೀರಾ. ಇನ್ನು ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಅಂದ್ರೆ, ನಿಮಗೆ ಸಿಕ್ಕಿರೋ ಕಾಲೇಜಿನ ಸಿಕ್ಕಿರೋ ಬ್ರಾಂಚ್ ನಿಮ್ಗೆ ಇಷ್ಟ ಇಲ್ಲ, ನಾನು ರಿಜೆಕ್ಟ್ ಮಾಡ್ತಾ ಇದ್ದೇನೆ, ನನಗೆ ಇದಕ್ಕಿಂತ ಬೆಟರ್ ಕಾಲೇಜ್ ಸಿಗುತ್ತಾ ನೋಡೋಣ ಅಂತ ಸೆಕೆಂಡ್ ರೌಂಡಿಗೆ ಹೋಗ್ತೀರಾ. ಇವರಿಬ್ರು ಮಾತ್ರ. ನೀವು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಆಗಿರ್ಬೇಕು, ನೀವು ಫಸ್ಟ್ ರೌಂಡ್ ಅಲ್ಲಿ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಥವಾ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್. ಇನ್ನೊಂದು, ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗದೆ ಇದ್ರೆ ಕಲ್ಯಾಣ ಕರ್ನಾಟಕ ರೀಜನ್ ಆಗಿರ್ಲೇಬೇಕು ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ. ಅದು ಬಿಟ್ರೆ ಇವು 3ರಲ್ಲಿ ಯಾವುದೇ ಇದ್ರು, ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್,
ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಅಥವಾ ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಯಾವುದೇ ಸೀಟ್ ಅಲಾಟ್ ಆಗದೆ ಇದ್ರು ಕೂಡ ನೀವು ರೌಂಡ್ 2ಗೆ ಎಲಿಜಿಬಲ್ ಆಗ್ತೀರಾ. ಇಲ್ಲಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳು ರೌಂಡ್ 2ಗೆ ಎಲಿಜಿಬಿಲಿಟಿ ಇಲ್ಲ. ಓಕೆ, ಈಗ ರೌಂಡ್ 2ಗೆ ಎಲ್ಲ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳು ಬಂದ್ರಿ. ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದವರು ಬಂದಿದ್ದೀರಾ, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದವರು ಬಂದಿದ್ದೀರಾ. ಫಸ್ಟ್ ರೌಂಡ್ ಅಲ್ಲಿ ಆಪ್ಷನ್ ಎಂಟ್ರಿನ ಮಾಡಿ, ಆಪ್ಷನ್ ಎಂಟ್ರಿ ಸರಿಯಾಗಿ ಮಾಡಿರೋದಿಲ್ಲ, ಏನು ಕಾಲೇಜ್ಗಳನ್ನ ಸರಿಯಾಗಿ ಎಂಟ್ರಿ ಮಾಡಿರೋದಿಲ್ಲ, ಆವಾಗ ನಿಮ್ಗೆ ಕಾಲೇಜ್ ಅಲಾಟ್ ಆಗಿರೋದಿಲ್ಲ, ನೀವು ರೌಂಡ್ 2ಗೆ ಬರ್ತೀರಾ. ರೌಂಡ್ 2 ಅಲ್ಲಿ ಕಾಮಿಡ್ಕೇದಲ್ಲಿ ಹೊಸ ಕಾಲೇಜನ್ನು ಆಡ್ ಮಾಡಬಹುದು, ಹೊಸ ಬ್ರಾಂಚ್ ಅನ್ನು ಆಡ್ ಮಾಡಬಹುದು, ಆಲ್ರೆಡಿ ಹಾಕಿರೋ ಕಾಲೇಜನ್ನ ಡಿಲೀಟ್ ಮಾಡಬಹುದು, ರೀಅರೇಂಜ್ ಮಾಡಬಹುದು, ಎಲ್ಲದೂ ಇದೆ. ಆಯ್ತಾ? ಈಗ ರೌಂಡ್ 2 ರಿಸಲ್ಟ್ ಬಂತು ಅಂತ ಅನ್ಕೊಳ್ಳಿ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಿಗೆ. ನಿಮ್ಗೆ ರಿಸಲ್ಟ್ ಬಂದಾದ್ಮೇಲೆ ನಿಮ್ಗಿರೋದು ಎರಡೇ, ಆಕ್ಸೆಪ್ಟ್ ಅಂಡ್ ಫ್ರೀಸ್ ಅಥವಾ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಥವಾ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಅಥವಾ ರಿಜೆಕ್ಟ್ ಅಂಡ್ ವಿಡ್ರಾ. ವೆರಿ ಇಂಪಾರ್ಟೆಂಟ್. ರೌಂಡ್ 2 ಅಲ್ಲಿ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಯಾರಿಗೆ ಅಂತ ಕೇಳಿದ್ರೆ, ಈಗ ಈಗ ನಾನು ಇಲ್ಲಿ ಹೇಳ್ತೇನೆ ನೋಡಿ, ನೀವು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಾಗಿದ್ದೀರಾ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಾಗಿದ್ದು ನಿಮ್ಗೆ ರೌಂಡ್ 1 ನಲ್ಲಿ ಸೀಟ್ ಅಲಾಟ್ ಆಯ್ತು, ರೌಂಡ್ 2ಗೆ ಬಂದ್ರಿ. ಆಯ್ತಾ? ರೌಂಡ್ 2 ಬಂದಾದ್ಮೇಲೆ ನಿಮ್ಗೆ ಅಲ್ಲಿರೋ ಆಪ್ಷನ್ ಏನು ಅಂತ ಕೇಳಿದ್ರೆ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಅಷ್ಟೇ. ಸಿಕ್ಕಿರೋ ಕಾಲೇಜಿನ ತಗೊಳ್ಳೇಬೇಕು. ಫಸ್ಟ್ ರೌಂಡ್ ಅಲ್ಲೂ ಸೀಟ್ ಆಗಿತ್ತು, ನೀವು ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಸೇಮ್ ಕಾಲೇಜೇ ಅಲಾಟ್ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಕಾಲೇಜೇ ಅಲಾಟ್ ಆಗಿರ್ಬೋದು, ಬಟ್ ಕಂಪಲ್ಸರಿ ತಗೊಳ್ಳೇಬೇಕು. ಇದು ಬೇಸಿಕ್ ರೂಲ್ಸ್, ಕಾಮಿಡ್ಕೆದವ್ರು ಮಾಡಿದಂತ ಬೇಸಿಕ್ ರೂಲ್ಸ್. ಬಟ್ ಈ ವರ್ಷ ಬೇಸ್ಡ್ ಆನ್ ಕೌನ್ಸಿಲಿಂಗ್ ಪ್ರಾಸೆಸ್ ಎಕ್ಸೆಪ್ಷನ್ ಇರಬಹುದು, ನೋಡೋಣ, ಅದ್ರ ಬಗ್ಗೆ ಇನ್ನು ಕೊಟ್ಟಿಲ್ಲ. ಓಕೆ, ಈಗ ಥರ್ಡ್ ರೌಂಡ್ಗೆ ಸೀಟ್ ಕ್ಯಾನ್ಸಲೇಷನ್ ನೋಡಿ. ಕ್ಯಾನ್ಸಲ್ ಸೀಟ್ ಡ್ಯೂರಿಂಗ್ ರೌಂಡ್ 2 ಕ್ಯಾನ್ಸಲೇಷನ್ ಪೀರಿಯಡ್. ಇಲ್ಲಿ ನೋಡಿ ಸರ್, ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡ್ಲೇಬೇಕು ಅಂದಿದ್ರಲ್ಲ, ಅಲ್ಲೊಂದು ಟೈಮ್ ಇರುತ್ತೆ ನಿಮ್ಗೆ. ಈ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡ್ಲಿಕ್ಕೂ ಮುಂಚೆ ಅಥವಾ ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿ ಆದ್ಮೇಲೂ ಕೂಡ ಒಂದು ಟೈಮ್, ಆ ಟೈಮ್ ಪೀರಿಯಡ್ ಅಲ್ಲಿ ನೀವು ಕ್ಯಾನ್ಸಲ್ ಮಾಡಬಹುದು. ಓಕೆ, ಅಂಡ್ ನೀವು ರೌಂಡ್ 1 ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ನೀವು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸು ಆಗಿರ್ಬೋದು ಅಥವಾ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸು ಆಗಿರ್ಬೋದು. ನೀವು ರೌಂಡ್ 1 ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ, ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿದ್ರಿ, ಬಟ್ ರೌಂಡ್ 2 ಆದ್ಮೇಲೆ ನಿಮ್ಗೆ ಅನ್ಸ್ತು ನೀವು ರೌಂಡ್ 2 ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕಿಲ್ಲ ಆಸ್ ಅ ಜನರಲ್ ಮೆರಿಟ್ ಕ್ಯಾಂಡಿಡೇಟ್, ಆಮೇಲೆ ಅನ್ಸ್ತು ನಾನು ವಿಡ್ರಾ ಮಾಡ್ತೇನೆ ಅಂತ ಹೇಳಿದ್ರೆ ನೀವು ರೌಂಡ್ 2 ಅಲ್ಲೂ ಕೂಡ ವಿಡ್ರಾ ಮಾಡ್ಕೊಳ್ಬಹುದು. ಗೊತ್ತಾಯ್ತಾ? ನೆಕ್ಸ್ಟ್, ಈಗ ರೌಂಡ್ 3ಗೆ ಯಾರು ಎಲಿಜಿಬಲ್? ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್. ರೌಂಡ್ 3 ಅಲ್ಲಿ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳು ಅಲ್ಲ. ಆದ್ರೆ ಎಕ್ಸೆಪ್ಷನ್ ಏನು ಅಂತ ಕೇಳಿದ್ರೆ, ಯಾರ್ಯಾರು ಪ್ರೀವಿಯಸ್ ರೌಂಡ್ ಅಲ್ಲಿ ರೌಂಡ್ 1 ಇರಬಹುದು, ರೌಂಡ್ 2 ಇರಬಹುದು, ಇಲ್ಲಿ ನೀವು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಾಗಿದ್ದು ನಿಮಗೆ ಸಿಕ್ಕಿರೋ ಕಾಲೇಜಿನ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ರೆ, ಅಥವಾ ರೌಂಡ್ 1 ಅಲ್ಲೂ ಯಾವ್ದು ಸೀಟ್ ಆಗಿಲ್ಲ ನಿಮ್ಗೆ, ರೌಂಡ್ 2 ಅಲ್ಲೂ ಯಾವ್ದು ಸೀಟ್ ಆಗಿಲ್ಲ ನಿಮ್ಗೆ, ಆವಾಗ ನೀವು ರೌಂಡ್ 3ಗೆ ಪಾರ್ಟಿಸಿಪೇಟ್ ಮಾಡಬಹುದು ಆಸ್ ಅ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳು ಫಸ್ಟ್ ರೌಂಡ್ ಬಿಟ್ರೆ ಡೈರೆಕ್ಟ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋದು ಥರ್ಡ್ ರೌಂಡ್ ಅಲ್ಲಿ. ವೆರಿ ಇಂಪಾರ್ಟೆಂಟ್. ಓಕೆ, ಅಂಡ್ ಇನ್ ಗೊತ್ತಾಯ್ತಲ್ಲ, ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳು ನೀವು ಫಸ್ಟ್ ರೌಂಡ್ ಅಲ್ಲೂ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ದೀರಾ, ಸೆಕೆಂಡ್ ರೌಂಡ್ ಅಲ್ಲೂ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ದೀರಾ, ಆವಾಗ ರೌಂಡ್ 3ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಅಥವಾ ನಿಮ್ಗೆ ಫಸ್ಟ್ ರೌಂಡ್ ಅಲ್ಲೂ ಕಾಲೇಜ್ ಅಲಾಟ್ ಆಗಿಲ್ಲ, ಸೆಕೆಂಡ್ ರೌಂಡ್ ಅಲ್ಲೂ ಕಾಲೇಜ್ ಅಲಾಟ್ ಆಗಿಲ್ಲ, ಆವಾಗ ಇದು ಮಾಡ್ತೀರಾ, ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಬಹುದು. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳು ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಆಯ್ತು, ನೀವು ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ದೀರಾ, ರೌಂಡ್ 3ಗೆ ಬರ್ತೀರಾ. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳು ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಆಯ್ತು, ನೀವು ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ದೀರಾ, ರೌಂಡ್ 3ಗೆ ಬರ್ತೀರಾ. ಅಂಡ್ ಸಪ್ಲಿಮೆಂಟರಿ ಕ್ಯಾಂಡಿಡೇಟ್ಸ್ ಗಳು ರೌಂಡ್ 3 ಅಲ್ಲಿ ಇರ್ತಾರೆ. ನೀವು ರೌಂಡ್ 3ಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೂ ಮುಂಚೆ ನಿಮ್ಮ 12th ಮಾರ್ಕ್ ಶೀಟ್ ಅನ್ನು ಅಪ್ಲೋಡ್ ಮಾಡಲೇಬೇಕು ಸಪ್ಲಿಮೆಂಟರಿ ಕ್ಯಾಂಡಿಡೇಟ್ಸ್. ಓಕೆ, ಸಪ್ಲಿಮೆಂಟರಿ ಕ್ಯಾಂಡಿಡೇಟ್ಸ್ ಗಳಿಗೆ ಇರೋದೇ ರೌಂಡ್ 3. ಓಕೆ, ಈಗ ರೌಂಡ್ 3 ಅಲ್ಲಿ ಏನು, ನೀವು ಕಾಲೇಜನ್ನ ಆಡ್ ಮಾಡಬಹುದು, ರಿಮೂವ್ ಮಾಡಬಹುದು, ರೀಆರ್ಡರ್ ಮಾಡಬಹುದು, ಎಲ್ಲದನ್ನು ಮಾಡಬಹುದು. ನೀವು ಯಾವ್ದನ್ನೇ ಆಡ್ ಮಾಡಿದ್ರು ಕೂಡ ನಿಮ್ಗೆ ರೌಂಡ್ 1 ಅಥವಾ ರೌಂಡ್ 2 ಅಲ್ಲಿ ಅಲಾಟ್ ಆಗಿರೋ ಕಾಲೇಜಿನ ಬ್ರಾಂಚಿನ ಮೇಲ್ಗಡೆನೆ ಬರುತ್ತೆ, ಬಿಟ್ರೆ ಕೆಳಗಡೆ ಹೋಗೋದಿಲ್ಲ. ಓಕೆ, ಸೊ ಈಗ ರೌಂಡ್ 4 ಅಲ್ಲಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳು ಮಾತ್ರ ಇರ್ತೀರಾ. ರೌಂಡ್ 4 ಅಲ್ಲಿ ಸಿಕ್ಕಿರೋ ಕಾಲೇಜನ್ನ ಕಂಪಲ್ಸರಿ ತಗೊಳ್ಳೇಬೇಕು. ರೌಂಡ್ 3 ಅಲ್ಲಿ ಒಂದು ಕಾಲೇಜ್ ಅಲಾಟ್ ಆಗಿದೆ, ನೀವು ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿರ್ಬೋದು, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿರ್ಬೋದು, ಅಥವಾ ನಿಮ್ಗೆ ರೌಂಡ್ 3 ಅಲ್ಲೂ ಕೂಡ ಯಾವುದೇ ಕಾಲೇಜ್ ಅಲಾಟ್ ಆಗದೆ ಇದ್ದಿರ್ಬೋದು, ಅವಾಗ ನೀವು ರೌಂಡ್ 4ಗೆ ಬರ್ತೀರಾ. ರೌಂಡ್ 4 ಅಲ್ಲಿ ಬರ್ಲಿಕ್ಕೂ ಮುಂಚೆ ನಿಮ್ಗೊಂದು ಟೈಮ್ ಅನ್ನ ಕೊಡ್ತಾರೆ, ಅವಾಗ ನೀವು ಆಡ್ ಮಾಡಬಹುದು, ರಿಮೂವ್ ಮಾಡಬಹುದು, ರೀಆರ್ಡರ್ ಮಾಡಬಹುದು, ಏನೂ ಮಾಡಬಹುದು. ಅದಾದ ನಂತರ ನಿಮ್ಗೆ ರೌಂಡ್ 4 ಅಲ್ಲಿ ಸೀಟ್ ಅಲಾಟ್ ಆದ್ರೆ ನೀವು ತಗೊಳ್ಳೇಬೇಕು. ಇಲ್ಲ ನಾನು ತಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ನೀವು ಕಟ್ಟಿರೋ ಫೀಸ್ ಅನ್ನ ರೀಫಂಡ್ ಮಾಡೋದಿಲ್ಲ.
ವೆರಿ 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 ಇಂಪಾರ್ಟೆಂಟ್. 3ರಿಂದ 3.5 ಲಕ್ಷ ಹೋಗುತ್ತೆ. ನೆನಪಿಟ್ಕೊಳ್ಳಿ. ಸರ್ ಹಾಗಾದ್ರೆ ನಾನು ಫೀಸ್ ಅನ್ನ ಯಾವಾಗ ಕಟ್ಟಬೇಕು ಸರ್? ಫೀಸ್ ಕರೆಕ್ಟ್ ನೆನಪಿಟ್ಕೊಳ್ಳಿ. ರೌಂಡ್ 1 ಆದ್ಮೇಲೆ ನೀವು ರೌಂಡ್ 2ಗೆ ಹೋಗುವಾಗ ನೀವು ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ರು ಫೀಸ್ ಕಟ್ಬೇಕು. ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿದ್ರು ಫೀಸ್ ಕಟ್ಬೇಕು. ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ರು ಫೀಸ್ ಕಟ್ಬೇಕು. ರಿಜೆಕ್ಟ್ ಅಂಡ್ ವಿಡ್ರಾ ಮಾಡಿದ್ರೆ ಮಾತ್ರ ಫೀಸ್ ಕಟ್ಲಿಕ್ಕಿಲ್ಲ. ನೀವು ರೌಂಡ್ 1 ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ರೌಂಡ್ 2 ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ರಿಜೆಕ್ಟ್ ಅಂಡ್ ವಿಡ್ರಾ ಬಿಟ್ಟು ಉಳಿದವ್ರು ಎಲ್ಲರೂ ಫೀಸ್ ಕಟ್ಲೇಬೇಕು. ನಿಮಗೆ ಕಾಲೇಜ್ ಅಲಾಟ್ ಆಗಿದ್ದನ್ನ ನೀವು ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿದ್ರೆ ಕಂಪಲ್ಸರಿ ಕಟ್ಬೇಕು. ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ರು ಕಂಪಲ್ಸರಿ ಕಟ್ಬೇಕು. ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ರು ಕಂಪಲ್ಸರಿ ಕಟ್ಬೇಕು. ಕಾಲೇಜ್ ಅಲಾಟ್ ಆಗದೆ ಇದ್ರು ಕೂಡ ಕಟ್ಲೇಬೇಕು. ಆಕ್ಚುಲಿ ಇರೋದು ನೋಡೋಣ. ಒಂದೇ ಒಂದು ಎಕ್ಸೆಪ್ಷನ್ ಏನಂತ ಕೇಳಿದ್ರೆ ರಿಜೆಕ್ಟ್ ಅಂಡ್ ವಿಡ್ರಾ ಮಾಡಿದ್ರೆ ಮಾತ್ರ ನೀವು ಫೀಸ್ ಕಟ್ಲಿಕ್ಕಿಲ್ಲ. ವೆರಿ ಇಂಪಾರ್ಟೆಂಟ್. ಅಂಡ್ ಕಾಮಿಡಿಕೇದಲ್ಲಿ ನೀವು ಪ್ರತಿ ರೌಂಡ್ ಅಲ್ಲೂ ಕೂಡ ಏನು ಕಾಲೇಜಿನ ಆಡ್ ಮಾಡಬಹುದು, ರಿಮೂವ್ ಮಾಡಬಹುದು, ರೀಆರ್ಡರ್ ಮಾಡಬಹುದು. KCET ಅಲ್ಲಿ ಈ ಆಪ್ಷನ್ ಇಲ್ಲ. ವೆರಿ ಇಂಪಾರ್ಟೆಂಟ್. KCET ರಿಲೇಟೆಡ್ ನಾನು ನೆಕ್ಸ್ಟ್ ವಿಡಿಯೋನ ಮಾಡ್ತೇನೆ. ಬಟ್ ಇದು ತುಂಬಾ ಇಂಪಾರ್ಟೆಂಟ್. ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಯಾರ್ಯಾರು ಫೀಸ್ ಕಟ್ಟಬೇಕು, ನೀವು ರೌಂಡ್ 2 ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ರೆ ನೀವು ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಆದ್ರೂ ಮಾಡಿ, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಆದ್ರೂ ಮಾಡಿ, ಆಕ್ಸೆಪ್ಟ್ ಅಂಡ್ ಫ್ರೀಸ್ ಆದ್ರೂ ಮಾಡಿ, ಅಥವಾ ನಿಮ್ಗೆ ಸೀಟ್ ಅಲಾಟ್ ಆಗದೆ ಇರಲಿ, ಕಂಪಲ್ಸರಿ ಫೀಸ್ ಅನ್ನ ಕಟ್ಟಲೇಬೇಕಾಗತ್ತೆ. ಓಕೆ, ನೋಡೋಣ ಈ ವರ್ಷ ಏನಾದ್ರು ಎಕ್ಸೆಪ್ಷನ್ ಇದ್ರೆ ನಾನು ಹೇಳ್ತೇನೆ. ಓಕೆ, ಸೊ ಇದಿಷ್ಟು ಕಾಮಿಡಿಕೇದ ಬಗ್ಗೆ. ಆಮೇಲೆ ಕೆಲವೊಂದಿಷ್ಟು ವಿಷಯದಲ್ಲಿ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅದು ನಿಮ್ಗೆ ಯಾವಾಗ ಕೇರ್ಫುಲ್ ಆಗಿರ್ಬೇಕು ಅನ್ನೋದನ್ನ ನಮ್ಮ ಕೌನ್ಸಿಲಿಂಗ್ ಜಾಯ್ನ್ ಆದ್ರೆ ನಾನು ನಿಮ್ಗೆ ಅದರ ಬಗ್ಗೆ ಗೈಡೆನ್ಸ್ ಅನ್ನ ಕೊಡ್ತೇನೆ. ಯಾರಿಗಾದ್ರೂ ನಮ್ಮ 1-to-1 ಕೌನ್ಸಿಲಿಂಗ್ ಜಾಯ್ನ್ ಆಗ್ಬೇಕು ಅಂತಿದ್ರೆ, ಕಾಮಿಡಿಕೆ ಮತ್ತೆ KCET ಎರಡರಲ್ಲೂ ಇದಾಗ್ತಾ ಇದ್ದೀರಾ, ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಯಾವ್ದ್ರಿಂದ ಯಾವಾಗ ಎಕ್ಸಿಟ್ ಆಗ್ಬೇಕು ಅಂತ ಗೊತ್ತಿಲ್ಲ, ಕನ್ಫ್ಯೂಸ್ ಆಗ್ತಾ ಇದೆ ಸರ್ ಅಂತಿದ್ರು ಕೂಡ ಅದಕ್ಕೂ ಕೂಡ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. ಫಾರ್ ಬೋತ್ KCET ಅಂಡ್ ಕಾಮಿಡಿಕೆ 2999 rupees ಆನ್ಲೈನ್. ಆಫ್ಲೈನ್ ಅಲ್ಲಾದ್ರೆ 4999. ಓನ್ಲಿ KCET ಆದ್ರೆ 1999, ಓನ್ಲಿ ಕಾಮಿಡಿಕೆ ಆದ್ರೆ 1999. ಓನ್ಲಿ KCET ಅಥವಾ ಓನ್ಲಿ ಕಾಮಿಡಿಕೆ ಆಫ್ಲೈನ್ ಅಲ್ಲಾದ್ರೆ 3999. ಲಿಮಿಟೆಡ್ ಸೀಟ್ಸ್. ಜಾಯ್ನ್ ಆಗ್ಬೇಕು ಅಂತಿದ್ರೆ ಇಲ್ಲಿ ನಂಬರ್ನ ಕೊಟ್ಟಿದ್ದೇನೆ, ಮೆಸೇಜ್ ಅಥವಾ ಕಾಲ್ ಮಾಡಿ. ಆದಷ್ಟು ಬೇಗ ಜಾಯ್ನ್ ಆಗಿ. ದಯವಿಟ್ಟು ಕನ್ಫ್ಯೂಷನ್ ಅಲ್ಲಿ ಇರಬೇಡಿ, ಏನೇನು ಚಾಯ್ಸಸ್ ಗಳನ್ನ ಮಾಡಬೇಡಿ. ಕಾಲೇಜನ್ನ ಹಾಕುವಾಗ ನೋಡ್ಕೊಳ್ಳಿ, ಇದೆಲ್ಲದರ ಕಂಪ್ಲೀಟ್ 1-to-1 ಪರ್ಸನಲ್ ಕೌನ್ಸಿಲಿಂಗ್ ನಮ್ ಕಡೆಯಿಂದ ಇರುತ್ತೆ. ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ನಮ್ ಕಡೆಯಿಂದ ಗೈಡೆನ್ಸ್ ಇರುತ್ತೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್. ಬಾಯ್. ಟೇಕ್ ಕೇರ್ ಸ್ಟೂಡೆಂಟ್ಸ್.